ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮಲ್ಟಿಗ್ರೇನ್ ದೋಸೆ ಮಾಡೋದು ಹೇಗೆ, ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿ ಕೂಡ, 100% ನ್ಯಾಚುರಲ್ ಮತ್ತು ಹೈ ಪ್ರೋಟೀನ್ ರಿಚ್ ಫೈಬರ್ ಇರುತ್ತೆ ಇದರಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಹಾಗೆ ನಾನು ವೀಡಿಯೋಸ್ಗೆ ಹೈಪ್ ಕೂಡ ಕೊಡಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ 1 ಲೋಟದಷ್ಟು ಕಡಲೆಬೇಳೆ, ಚೆನ್ನ ದಾಲ್ ಅಂತ ಹೇಳ್ತೀವಿ, 1 ಲೋಟದಷ್ಟು ತಗೊಳ್ಳಿ. 1 ಲೋಟದಷ್ಟು ಹೆಸರು ಕಾಳು, ಎಲ್ಲ ಕಾಳುಗಳನ್ನೂ ಹಾಕ್ಬೋದು. ನಾನು ಒಂದು 5-6 ಕಾಳುಗಳನ್ನ ಹಾಕಿ ತೋರಿಸ್ತಿದ್ದೀನಿ. ಮತ್ತು ಅಲಸಂದೆ ಕಾಳು 1 ಲೋಟದಷ್ಟು ತಗೊಳ್ಳಿ. 1 ಲೋಟದಷ್ಟು ಬಟಾಣಿ, ನೀವು ಹಸಿ ಬಟಾಣಿ ಬೇಡ, ಒಣ ಬಟಾಣಿ ಇದ್ದರೆ ಹಾಕಲಿ. ನಂತರ 1 ಲೋಟದಷ್ಟು ಸಬ್ಬಕ್ಕಿ, 1 ಲೋಟದಷ್ಟು ಬಾಯ್ಲ್ಡ್ ರೈಸ್, ಕುಸ್ಲಕ್ಕಿ ಅಂತ ಹೇಳ್ತೀವಲ್ಲ, ಇಷ್ಟು ಒಂದು 5 ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಎಷ್ಟು ಥರ ಕಾಳುಗಳಿದ್ರೂ ಹಾಕಿ ಮಾಡ್ಬೋದು. ನಂತರ ಚೆನ್ನಾಗಿ ತೊಳೆದು ಓವರ್ನೈಟ್ ಸೋಕ್ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಾಂದರೆ ನೀವು ಬೆಳಗ್ಗೆ ನೆನೆಸಿ ರಾತ್ರಿ ಮಾಡ್ಕೋಬೋದು ದೋಸೆನ. ನೋಡಿ, ಬೆಳಗ್ಗೆ ಆದಮೇಲೆ ಈ ಥರ ಆಗಿದೆ, ಚೆನ್ನಾಗಿ ನೆಂದಿದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಅದಕ್ಕೆ ಆಪ್ಷನಲ್ಲು ನಾನು ಒಣಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ರುಬ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೇ ಮಾಡ್ಕೋಬೋದು ದೋಸೆನ. 1 ಇಂಚಷ್ಟು ಶುಂಠಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಆಪ್ಷನ್ನು. ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ಮಾಡ್ಕೋಬೋದು. ನಂತರ ನೀರು ಹಾಕಿ ನುಣ್ಣಗೆ ರುಬ್ಕೊಬಿಡೋಣ. ನೋಡಿ, ಅದಕ್ಕೆ ರುಬ್ಕೊಂಡ್ರೆ ಸಾಕು. ಇದೇ ಥರ ಇನ್ನೊಂದು ಟ್ರಿಪ್ ಹಾಕಿ ರುಬ್ಕೊಳ್ಳಿ. ರುಬ್ಬಿದ್ದಂಥ ಮಿಶ್ರಣ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ, ನಂತರ ಇದಕ್ಕೆ ನಾನು ಮಸಾಲೆಗೆ ಏನು ಮಾಡ್ತಿದ್ದೀನಿ ಅಂದರೆ, ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿ, ಕ್ಯಾರೆಟ್ ತುರಿದಿರೋದು, ಸಣ್ಣಕ್ಕೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ದೋಸೆಗೆ. ನಂತರ ಸ್ಟವ್ ಮೇಲೆ ಹೆಂಚನ್ನ ಕಾಯಕ್ಕಿಟ್ಟಿದ್ದೀನಿ, ದೋಸೆ ತವಾನ ಹೆಂಚು ಕಾದಿದೆ. ನಂತರ ದೋಸೆ ಬ್ಯಾಟರನ್ನು ಹಾಕಿ, ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ಅಗಲ ಬೇಕು, ದೋಸೆನ ಹಾಕೋಬೋದು. ನಾನು ಹೇಳ್ದಂಗೆ ಇದರಲ್ಲಿ ರಿಚ್ ಪ್ರೋಟೀನ್, ಹೈ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳು ಈ ಥರ ಕಾಳುಗಳನ್ನ ಒಟ್ಟಿಗೆ ತಿಂದಿಲ್ಲ ಅಂದಾಗ ಈ ಥರ ದೋಸೆ ಮಾಡಿಕೊಡಿ. ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂತ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಏನು ಬೇಕಿದ್ರೂ ಹಾಕ್ಬೋದು. ಅದಕ್ಕೆ ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಬೇಕಿದ್ರೂ ಮೇಲೆ ಹಾಕಿ 2 ಸೈಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಬಿಟ್ರೆ ಮಲ್ಟಿಗ್ರೈನ್ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಸಾಗು ಬೇಕಾದರೆ ಮಾಡ್ಕೋಬೋದು. ಹಾಗೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ದೋಸೆಯಲ್ಲಿ ಸ್ವಲ್ಪ ಖಾರ ಇರುತ್ತೆ ಮತ್ತು ಮಸಾಲೆ ಎಲ್ಲ ಹಾಕಿರ್ತೀವಿ. ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾಗು ಬೇಕಿದ್ರೆ ಮಾಡ್ಕೋಬೋದು. ನೋಡಿ, 2 ಕಡೆ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನಂತರ ಕಾಳುಗಳನ್ನ ನಾವು ನೆನೆ ಹಾಕೋದ್ರಿಂದ ತುಂಬಾ ದೋಸೆ ಟೇಸ್ಟಿಯಾಗಿ ಬರುತ್ತೆ. ಓವರ್ನೈಟ್ ನೆಂದಿರೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇದಕ್ಕೆ ಯಾವುದೇ ಸೋಡಾ ಆಗಲಿ ಏನಾಗಲಿ ಬೆರೆಸಿಲ್ಲ. ತುಂಬ ಹೆಲ್ತಿ ದೋಸೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ಥರ ಎಲ್ಲ ದೋಸೆಗಳನ್ನೂ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿ. ಯಾರಿಗೆಲ್ಲ ಈ ಮಲ್ಟಿಗ್ರೇನ್ ದೋಸೆ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ವಲ್ಪ ಹೆಲ್ತಿ ಅಂತಲೇ ಹೇಳ್ಬೋದು. ಹಾಗೆ ನನ್ನ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಕೂಡ ಕೊಡ್ಬೋದು. ಕೊಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.